UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ KRS ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ KRS ಪಕ್ಷದ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ದೊಡ್ಡಮನಿ ಮಾತನಾಡಿ, ರಾಜ್ಯ ಸರ್ಕಾರ ಉದ್ದೇಶಿತ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜೂನ್ 6ರಂದು ಬಿಡದಿ ಭೈರಮಂಗಲ ಚಲೋ ಹಮ್ಮಿಕೊಂಡಿದೆ. ರೈತರ ಉಳುಮೆ ಮಾಡುತ್ತಿರುವ ಫಲವತ್ತಾದ ಕೃಷಿ ಭೂಮಿಗಳನ್ನು ಸರ್ಕಾರ ಸ್ವಾಧೀನಕ್ಕೆ ಮುಂದಾಗಿದೆ. ಇದರಿಂದ ಅಲ್ಲಿನ ರೈತರು ಬೀದಿ ಪಾಲಾಗಲಿದ್ದಾರೆ. ವಿದ್ಯಾವಂತ ಯುವಕರು ಉದ್ಯೋಗವಿಲ್ಲದೆ ಅಲಿಯುವಂತಾಗುತ್ತಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಹಮ್ಮಿಕೊಂಡಿರುವ ಹೋರಾಟ 443 ದಿನಕ್ಕೆ ಕಾಲಿಟ್ಟಿದೆ. ಅದನ್ನು ಬೆಂಬಲಿಸಿ KRS ಪಕ್ಷ 6ರಂದು ಬೈಕ್ ರ್ಯಾಲಿ, ಕಾರ್ ರ್ಯಾಲಿ ನಡೆಸಿದೆ. ಹಡಗಲಿ ಸೇರಿದಂತೆ ವಿಜಯನಗರ ಜಿಲ್ಲೆಯ ನೂರಾರು ಜನ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. KRS ಪಕ್ಷದ ಮುಖಂಡರಾದ ಇಬ್ರಾಹಿಂ ಕರಂಗಿ, ಸುಬಾನ್, ಮೆಹಬೂಬ್, ಜಾಫರ್ ಉಪಸ್ಥಿತರಿದ್ದರು. ಆಗಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಏನು ರೈತರ ಜೊತೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ರಾಜ್ಯಾದ್ಯಂತ ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಪ್ರಗತಿಪರ ಸಂಘಟನೆಗಳು, ರೈತ ಹೋರಾಟಗಾರರು, ಸಮಾನ ಮನಸ್ಕರು ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡು ರೈತರಿಗೆ ಬೆಂಬಲವನ್ನು ಸೂಚಿಸಬೇಕು. ಅಲ್ಲಿ ಏನು ಈ ಟೌನ್ಶಿಪ್ ಇದೆ ಅದು ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮುಖ್ಯ ಗುರಿಯಾಗಿದೆ. ಈಗಾಗಲೇ ಒಂದು ಮಲೆನಾಡು ಅಂತಲೇ ಆ ಭಾಗದ ಜನ ಕರೀತಾರೆ. ಬಿಡದಿಯ ಭೈರಮಂಗಲ ಏನು ಇದಿದೆ ಅಲ್ಲಿ ಅದನ್ನು ಮಲೆನಾಡು ಅಂತಲೇ ಇದು ಮಾಡ್ತಾರೆ. ಮಲೆನಾಡಿಗೆ ಒಂದು ಕೊಂಡಿ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ನಮ್ಮ DCM ಅವರು ಇದ್ದಾಗ, ನಮ್ಮ ಅಲ್ಲಿ CM ಅವರು DCM ಇದ್ದಾಗಲೇ ಅವರ ಉತ್ತರ ಹೇಗಿತ್ತಂತಂದರೆ ಅಲ್ಲಿ ಯಾವುದೇ ರೀತಿಯ ಬಯಲು ಸೀಮೆ ಥರ ಬರಡು ಭೂಮಿನ ಯಾವ ರೀತಿ ಹೇಳ್ತಾರಲ್ಲ ಆ ರೀತಿಯಲ್ಲಿ ಬಯಲು ಸೀಮೆ ಇದು ಬರಡು ಭೂಮಿ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಆಗ ಭಾಳಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮದವರು ಸ್ಮಾರ್ಟ್ ವಿಸಿಟ್ ಮಾಡಿ ಅಲ್ಲಿ ಏನೆಲ್ಲ ಹಣ್ಣು ಹಂಪಲ ಮತ್ತು ಬೇರೆ ಬೇರೆ ರೀತಿಯ ಹೈನುಗಾರಿಕೆಗೆ ಬೇಕಾಗುವಂಥದ್ದು ಮತ್ತು ಬೇರೆ ಬೇರೆ ಅಲ್ಲಿ ಏನೋ ಬೆಳೆಗಳನ್ನು ಬೆಳೆಯುವಂಥದ್ದನ್ನು ರೇಷ್ಮೆದಾಗಿರ್ಬೋದು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯೂಟ್ಯೂಬರ್ಸು ಎಲ್ಲರೂ ಕೂಡ ಹೋಗಿ ಸ್ಥಳಕ್ಕೆ ಹೋಗಿ ಸ್ಪಾಟಲ್ಲಿ ಹೋಗಿ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳು ಹರಿಬಿಟ್ಟಿದ್ದಾರೆ. ಆದರೆ ಎಲ್ಲಿ ಸರ್ಕಾರ ಇದೆಲ್ಲ ಗೊತ್ತಿದ್ದು ಈ ಸಾರ್ವಜನಿಕರಿಗೆ ಕಣ್ಣಿಕೊಂಡು ಮಣ್ಣನ್ನು ಹೆಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಅವರು DCM ಇದ್ದರು, ಈಗ CM ಆಗಿದ್ದಾರೆ. ಈಗ ಯಾವ ರೀತಿಯಲ್ಲಿ ಅವ್ರನ್ನ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಹಿಂದೆ DCM ಇದ್ದಾಗಿರ್ತಕ್ಕಂಥ ವರ್ತನೆ ಈಗೇನಾದರೂ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಹೋರಾಟ ಅಂತೂ ನಿರಂತರವಾಗಿ ಇರುತ್ತೆ. ಇದು ಒಂದು ರೀತಿಯ ಏನಂತಲ್ಲ ಪರಿಸರವನ್ನು ಮತ್ತು ಅಲ್ಲಿ ಇರ್ತಕ್ಕಂಥ ವಾತಾವರಣವನ್ನು ಕಲುಷಿತ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಹೊರಟಿದೆ. ಅದು ತಪ್ಪಾಗುತ್ತೆ. ಮತ್ತು ಅಲ್ಲಿ ಏನೋ ಒಂದಿಷ್ಟು ಬಿಡಿ ಕಾಸು ಕೊಟ್ಬಿಟ್ಟು ಆ ಭೂಮಿನ ತೆರವುಗೊಳಿಸಿ ಅಂತಂತಂದರೆ ಅಲ್ಲಿರ್ತಕ್ಕಂಥ ರೈತರು ಎಷ್ಟೋ ಜನ ಇವತ್ತು ನಮ್ಮ ಪೂರ್ವಜರ ಆಸ್ತಿನ ನಾವು ಕಳ್ಕೊಳ್ಬಾರ್ದು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಬಟ್ಟೆ ಕಟ್ಕೊಂಡಾಗಿ ನಾವು ಜೀವನ ಮಾಡೋಣ, ಪೂರ್ವಜರ ಆಸ್ತಿನ ನಾವು ಬೆಳೆಯೋದು ಬೇಡ ಅಂತ ಅದು ಸಹಜವಾಗಿ ಬರುತ್ತೆ. ಅಂಥದ್ದನ್ನು ನಾವು ಎಷ್ಟು ಕೋಟಿ ಕೊಡ್ತೀವಿ ಅಷ್ಟು ಕೋಟಿ ಕೊಡ್ತೀವಿ, ನೀವು ಬಿಟ್ಟು ಹೋಗಿ ಅಂತಂದ್ರೆ ಎಲ್ಲಿ ಹೋಗಬೇಕು? ದುಡ್ಡು ತೊಗೊಂಡು ಏನು ಮಾಡ್ತಾರೆ ಅವರು? ಅವರ ಮೂಲಕ ಸುಮ್ಮನೆ ರೈತಾಕಿ, ಆ ರೈತಾಕಿನೇ ಇಲ್ಲ ಅಂತಂದರೆ ಇವತ್ತು ಇವ್ರು ಏನು ಗೊತ್ತಾಗ್ತಾನೆ ನನಗೆ ಯಾವ ರೀತಿಯಲ್ಲಿ ಒಂದು ಏನೋ ನರಕಕ್ಕೆ ಕಳಿಸುವಂಥ ಯೋಚನೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಅಲ್ಲಿ ಬೆಂಗಳೂರಲ್ಲೇ ಸಾಕಷ್ಟು ಇದೆ. ಅದನ್ನು ಈಗಿನ ಟೆಕ್ನಾಲಜಿಗೆ ಅನುಗುಣವಾಗಿ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡ್ಬೋದು. ಆದರೆ ಸರ್ಕಾರ ಏನೋ ರೈತರ ಭೂಮಿಯನ್ನು ಕೊಳ್ಳೆ ಹೊಡೆಯುವಂಥ ಕೆಲಸ ಮತ್ತು ಒಂದು ರೀತಿಯ ರಿಯಲ್ ಎಸ್ಟೇಟ್ಗಳಿಗೆ ಏನು ಏಜೆಂಟ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕಂತ ಒಂದು ಮುಖ್ಯ ಉದ್ದೇಶದಿಂದ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಬೆನ್ನಿಗೆ ನಿಂತ್ಕೊಂಡು ಈ ಒಂದು ಬೈಕ್ ಮತ್ತು ಕಾರ್ ರ್ಯಾಲಿಯನ್ನು ಹಮ್ಮಿಕೊಂಡಿದೆ. ಈ ರ್ಯಾಲಿಯಲ್ಲಿ ರಾಜ್ಯದ ಎಲ್ಲ ಏನು ರೈತ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಸಮಾನ ಮನಸ್ಕರು ಎಲ್ಲರೂ ಬರಬೇಕು. ಆ ಒಂದು ಏನು ಸರ್ಕಾರ ಈ ಟೌನ್ಶಿಪ್ ಏನು ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಧ್ವನಿಗೂಡಿಸಬೇಕಾಗಿದೆ. ಹಾಗಾಗಿ ಬರಬೇಕಂತೇಳಿ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಧನ್ಯವಾದಗಳು.